ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಭುವನೇಶ್ವರಿ ತಾಯಿಗೆ. ಇವತ್ತು ಮುಳಬಾಗಿಲು ತಾಲೂಕಿನ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನಮ್ಮ ಭುವನೇಶ್ವರಿ ಪ್ರೀತಿಯ ಮಗನಾದಂತಹ ಹುಸೇನ್ ರವರ ಜನ್ಮದಿನ ಕಾರ್ಯಕ್ರಮ 25/6/2026 ತಾರೀಕು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡ ಅಭಿಮಾನ ಹೊಂದಿರತಕ್ಕಂತ ಎಲ್ಲ ನನ್ನ ನೆಚ್ಚಿನ ಬಂಧುಗಳು, ಎಲ್ಲ ಊರುಗಳಿಂದ ಬಂದಿರತಕ್ಕಂತ ಕನ್ನಡ ಭಾಷೆಯ ಬಗ್ಗೆ ಪ್ರೀತಿಯನ್ನು ಹೊಂದಿರತಕ್ಕಂತ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ವಂದಿಸುತ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಅವರಿಗೆ ಹುಟ್ಟಿದ ಹಬ್ಬ ಆಚರಣೆ ಮಾಡಿಕೊಳ್ಳಲು ಇಷ್ಟ ಇರಲಿಲ್ಲ. ಆದ್ರೂ ಕೂಡ ನಮ್ಮ ಎಲ್ಲ ಕನ್ನಡ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ನಾವೆಲ್ಲರೂ ಶಿಕ್ಷಕರು ಎಲ್ಲರೂ ಸೇರಿ ಈ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಅವರು ಕನ್ನಡ ಭಾಷೆಯ ಬಗ್ಗೆ ಹೊಂದಿರತಕ್ಕಂತ ಪ್ರೀತಿ, ಕನ್ನಡ ಸರ್ಕಾರಿ ಶಾಲೆಗಳ ಬಗ್ಗೆ ಹೊಂದಿರತಕ್ಕಂತ ಅಭಿಮಾನ, ಮತ್ತೆ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಹೊಂದಿರತಕ್ಕಂತ ಪ್ರೀತಿ, ಈ ರೀತಿ ಹಲವಾರು ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿರೋದು ಎಲ್ಲರೂ ಪುಣ್ಯ ವಿಷಯ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕ ಭಾಷೆ ಕನ್ನಡ ಭಾಷೆ ಬಗ್ಗೆ ಇಷ್ಟೊಂದು ಹೋರಾಟಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಮುಳಬಾಗಿಲು ತಾಲೂಕಿನಲ್ಲಿ ಬೇರೊಬ್ರು ಇಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಅವರ ಸೇವೆಯನ್ನ ಗುರುತಿಸಿ ಅವರ ಹುಟ್ಟುಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಫ್ಯಾನ್ಸಿ ಮಂಜಣ್ಣ ಆಗಿರ್ಬೋದು, ಬಾಲಾಜಿ, ಇವರೆಲ್ಲರೂ ಕೂಡ ನೇತೃತ್ವದಲ್ಲಿ ನಮ್ಮ ಸಣ್ಣಪ್ಪ ಸರ್ ಅವರು ಹಿರಿಯರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ನಮ್ಮ ಜಯಪ್ ಸರ್ ಅವರು ವಕೀಲರು, ನಮ್ಮ ಚಿಕ್ಕುಟ್ಟಲ್ಲಿ ಮೆಂಬರ್ಸ್, ನಮ್ಮ ಚಲಪತನ್ನ ರೆಡ್ಡಪ್ಪ ಸರ್ ಎಲ್ಲರೂ ಬಂದಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಸೇವೆ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳು ಓಪನ್ ಆದ ಸಂದರ್ಭದಲ್ಲಿ, ಪ್ರಾರಂಭದ ಸಂದರ್ಭದಲ್ಲಿ ನೋಟ್ಬುಕ್ ವಿತರಣೆ ಮಾಡೋದು, ಮತ್ತೆ ಈ ದಾಖಲಾತಿಯನ್ನ ಹೆಚ್ಚಿಸೋದಕ್ಕೆ ಕನ್ನಡ ಶಾಲೆಗಳಲ್ಲಿ ಹಾಜರಾತಿ ಮತ್ತೆ ದಾಖಲಾತಿಯನ್ನ ಹೆಚ್ಚಿಸೋದಕ್ಕೆ ಅವರು 1 ವರ್ಷದಿಂದ 2,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೋಗಿಗಳಿಗೆ ಬೆಡ್, ಬೆಡ್ಶೀಟ್ ಇವೆಲ್ಲ ಇರಲಿಲ್ಲ, ಮೂಲಸೌಕರ್ಯಗಳು ಇರಲಿಲ್ಲ, ಅವುಗಳ ಬಗ್ಗೆ ಹೋರಾಟಗಳನ್ನ ಮಾಡಿರೋದು. ಮತ್ತೆ ವಿರೂಪಾಕ್ಷಿ ಗೋಕುಲ್ ನಗರದಲ್ಲಿ ಮೇಲ್ ಸೇತುವೆ ನೀರು ಹೋಗ್ತಾ ಇತ್ತು, ಗಾಡಿಗಳು ಹೋಗಕ್ ಆಗ್ತಾ ಇರಲಿಲ್ಲ, ಬಿದೋಗ್ತಾ ಇದ್ರು. ಆ ನೀರಿನಲ್ಲಿ ಕುತ್ಕೊಂಡು ಹೋರಾಟಗಳನ್ನ ಮಾಡಿ ಆ ಮೇಲ್ ಸೇತುವೆಯನ್ನ ನಿರ್ಮಾಣ ಮಾಡಿರೋದು. ಮತ್ತೆ ಸೊನ್ನಾಡಿ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಮಂಜುನಾಳೆಯಲ್ಲಿ ಮಶಾನ ರಸ್ತೆ, ಮತ್ತೆ ಇದು ಬೆಳಗಾಣಿಯಲ್ಲಿ ಮಶಾನ ರಸ್ತೆ, ಮತ್ತೆ ಇದು ಐಮಾಸ್, ಇದು ಯಾವ್ದು ಟ್ರಾಫಿಕ್ ಸಿಗ್ನಲ್, SP DC MLA ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಅದನ್ನ ವ್ಯವಸ್ಥೆ ಮಾಡಿಕೊಟ್ಟಿರೋದು. ಈ ಎಲ್ಲ ಸೇವೆಯನ್ನು ಗುರುತಿಸಿ ನಾವೆಲ್ಲರೂ ಕೂಡ ಇವತ್ತು ಬಂದು ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಬಂದು ನಾಳೆ ವಿಜೃಂಭಣೆಯಿಂದ ನಿನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಆದ್ರಿಂದ ಈ ಮುಳಬಾಗಿಲು ತಾಲೂಕಿನ ಎಲ್ಲ ಹುಡುಗರು, ಎಲ್ಲ ಹಿರಿಯರು ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಫಸ್ಟ್ ಅವರು ಕೂಡಮಲೆ ಗಣಪತಿ ದೇವಸ್ಥಾನ 10 ಗಂಟೆಗೆ ಅಲ್ಲಿ ಹಾಜರಾಗ್ತಾರೆ. ಅಲ್ಲಿ ಕೂಡಮಲೆ ದೇವಸ್ಥಾನದಲ್ಲಿ ವಿನಾಯಕನ ದರ್ಶನವನ್ನು ಪಡ್ಕೊಂಡು, ಮತ್ತೆ ನಮ್ಮ ಮೇನ್ ದರ್ಗಾ ಹೈದರಾಲಿ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು, ಮತ್ತೆ ಸೌಂದರ್ಯ ಸರ್ಕಲ್ ಅಲ್ಲಿ ಅನ್ನದಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಮತ್ತೆ ಕನ್ನಡ ಶಾಲೆ 1, ಉರ್ದು ಶಾಲೆ 1, ಇಲ್ಲಿ ತಟ್ಟೆಲೋಟ ಮಕ್ಕಳು ಊಟ ಮಾಡೋದಕ್ಕೆ ತಟ್ಟೆಲೋಟ ವಿತರಣೆ ಕಾರ್ಯಕ್ರಮವನ್ನ ಇಟ್ಕೊಂಡು ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಬಡ ಮಕ್ಕಳಿಗೆ ತಟ್ಟೆ ವಿತರಣೆ ಮಾಡೋದ್ರ ಮೂಲಕ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಮಾಡಬೇಕಾಗಿ ನಾಳೆ ಎಲ್ಲರೂ ಕೂಡ ಆಗಮಿಸಬೇಕು. ಅವರ ಒಂದು ಕನ್ನಡ ಭಾಷೆಯ ಪ್ರೀತಿ ಅವರಿಗೆ ತುಂಬಬೇಕು. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿ ಹುಸೇನ್ ರವರಿಗೆ ಮುಂಚಿತವಾಗಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮುಂಚಿತವಾಗಿ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸುತ್ತಾ, ನನ್ನ ಒಂದು ಈ ಪೂರ್ವಭಾವಿ ಸಭೆಯಲ್ಲಿ ನನ್ನನ್ನು ಕರೆಸಿ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಹಿರಿಯರಿಗೂ ವಂದಿಸುತ್ತಾ
ನನ್ನ ಒಂದು ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.